ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 10ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 10. ದೇವಹೂತಿರುವಾಚ ರಾಧಂ ಬತ ದ್ವಿಜವೃಷೈತದಮೋಘ ಯೋಗಮಾಯಾಧಿಪೇ ತ್ವಯಿ ವಿಭೋ ತದವೈಮಿ ಭರ್ತಃ ಯಸ್ತೇಭ್ಯಧಾಯಿ ಸಮಯ ಸಕೃದಂಗಸಂಗೋ ಭೂಯಾದ್ಘರೀಯಸಿ ಗುಣಪ್ರಸವ ಸತೀನಾಂ. ಅನುವಾದ. ದೇವಹೂತಿಯು ಹೀಗೆ ಹೇಳಿದಳು: ನನ್ನ ಪ್ರೀತಿಯ ಪತಿಯೇ, ಹೇ ಬ್ರಾಹ್ಮಣ ಶ್ರೇಷ್ಠನೇ, ನೀನು ದಿವ್ಯ ಸ್ವಭಾವದ ಯೋಗಮಾಯೆಯ ರಕ್ಷಣೆಯಲ್ಲಿರುವುದರಿಂದ ಪರಿಪೂರ್ಣತೆಯನ್ನು ಸಾಧಿಸಿದ್ದೀಯೇ ಮತ್ತು ಎಲ್ಲ ಬಗೆಯ ಅಚ್ಯುತ ಯೋಗ ಶಕ್ತಿಗಳ ಪ್ರಭುವಾಗಿದ್ದೀಯೇ ಎಂಬುದನ್ನು ನಾನು ಬಲ್ಲೆ. ಒಮ್ಮೆ ನೀನು ನನಗೆ ಮಾತು ಕೊಟ್ಟಿದ್ದೆ, ಅದರಂತೆ ನಮ್ಮ ದೈಹಿಕ ಸಂಭೋಗವು ಈಗ ಆಗಬೇಕಾಗಿದೆ. ಏಕೆಂದರೆ ಶ್ರೇಷ್ಠನಾದ ಪತಿಯುಳ್ಳ ಸುಶೀಲೆಯಾದ ಸ್ತ್ರೀಗೆ ಮಕ್ಕಳೇ ಮಹಾಭಾಗ್ಯ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಎಲ್ಲ ರೀತಿಯ ದಿವ್ಯ ವಿಜ್ಞಾನದಲ್ಲಿ ಪರಿಣಿತನಾದಂತಹ ಪತಿಯ ಮಾತುಗಳನ್ನು ಕೇಳಿ ಮುಗ್ಧೆಯಾದಂತಹ ದೇವಹೂತಿ ತುಂಬ ತೃಪ್ತಿ ಪಟ್ಕೊಳ್ತಾಳೆ. ನನ್ನ ಗಂಡ ಇವತ್ತು ಇಷ್ಟು ಚೆನ್ನಾಗಿ, ಅಂದರೆ ನಾನು ಮಾಡಿದಂಥ ಸೇವೆಯನ್ನು ಒಪ್ಕೊಂಡು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂತ ಅವಳಿಗೆ ತೃಪ್ತಿ ಆಗುತ್ತೆ. ಅವನು ಸಂತುಷ್ಟನಾದ್ನಲ್ಲ, ಅದಕ್ಕೆ ಅವಳಿಗೆ ತುಂಬ ಸಂತೋಷ. ಸ್ವಲ್ಪ ನಾಚಿಕೆಯಿಂದ ಇರುವಂಥ ನೋಟದಿಂದ, ಅವಳು ನಗು ಮುಖದಿಂದ ಮತ್ತು ತುಂಬ ವಿನಯದಿಂದ, ಪ್ರೀತಿ ಜಾಸ್ತಿ ಆದ ಕಾರಣದಿಂದ ಸ್ವಲ್ಪ ಕಂಪಿತವಾಗಿ, ಅಂದರೆ ಗದ್ಗದವಾದಂತಹ ಸ್ವರದಲ್ಲಿ ಅವಳು ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾಳೆ ಅಂತಂದರೆ, ದೇವಹೂತಿ ಹೇಳ್ತಾಳೆ, ನನ್ನ ಪ್ರೀತಿಯ ಪತಿಯೇ, ಹೇ ಬ್ರಾಹ್ಮಣ ಶ್ರೇಷ್ಠನೇ, ನೀನು ದಿವ್ಯ ಸ್ವಭಾವದ ಯೋಗಮಾಯೆಯ ರಕ್ಷಣೆಯಲ್ಲಿರೋದ್ರಿಂದ, ಇಲ್ಲಿ ಐಹಿಕದಲ್ಲಿ ಮುಳುಗಿರುವಂತಹ ಮಾಯೆಯ ರಕ್ಷಣೆಯಲ್ಲಿಲ್ಲ, ಅವನು ದಿವ್ಯ ಸ್ವಭಾವದ ಯೋಗಮಾಯೆಯ ರಕ್ಷಣೆಯಲ್ಲಿ ನೀನಿರೋದ್ರಿಂದ ಪರಿಪೂರ್ಣತೆಯನ್ನು ಸಾಧಿಸ್ಕೊಂಡಿದ್ಯಾ. ಮತ್ತು ಎಲ್ಲ ರೀತಿಯ ಅಚ್ಯುತ ಯೋಗಶಕ್ತಿ ಅಂತಂದ್ರೆ ಏನು, ಯಾವತ್ತಿಗೂ ನಾಶವಾಗದೇ ಇರುವಂಥ ಯೋಗಶಕ್ತಿಯ ಪ್ರಭುವಾಗಿದೆಯಾ ನೀನು ಅನ್ನೋದು ನನಗೆ ಗೊತ್ತಾಗಿದೆ. ಒಂದ್ಸರಿ ನೀನು ನನಗೆ ಮಾತು ಕೊಟ್ಟಿದ್ದೆ, ಅದರಂತೆ ನಮ್ಮ ದೈಹಿಕ ಸಂಯೋಗ ಈಗ ಆಗಬೇಕು. ಯಾಕೆ ಅಂತಂದರೆ ಶ್ರೇಷ್ಠನಾಗಿರುವಂತಹ ಪತಿ ಇರುವಂಥ ಸುಶೀಲೆಯಾದಂತಹ ಸ್ತ್ರೀಗೆ ಮಕ್ಕಳೇ ಮಹಾಭಾಗ್ಯ. ಅಂತಂದರೆ ನನಗೊಂದು ಮಗುವನ್ನು ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಇವಾಗ ಸಮಯ ಬಂದಿದೆ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾಳೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವಹೂತಿಯು ಬತ ಎಂಬ ಪದವನ್ನು ಉಚ್ಚರಿಸಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದಳು. ತನ್ನ ಪತಿಯು ಅತ್ಯಂತ ಉನ್ನತವಾದ ದಿವ್ಯ ಸ್ಥಿತಿಯಲ್ಲಿದ್ದಾನೆಂಬುದು ಮತ್ತು ಆತ ಯೋಗಮಾಯೆಯ ಆಶ್ರಯದಲ್ಲಿದ್ದಾನೆಂಬುದೂ ಅವಳಿಗೆ ಗೊತ್ತಿತ್ತು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಮಹಾತ್ಮರಾದವರು ಭೌತಿಕ ಶಕ್ತಿಯ ನಿಯಂತ್ರಣದಲ್ಲಿರುವುದಿಲ್ಲ. ಅಂದರೆ ಇಲ್ಲಿ ದೇವಹೂತಿ ಬತ ಅನ್ನುವಂಥ ಪದವನ್ನು ಉಚ್ಚಾರಣೆ ಮಾಡಿದಾಳಲ್ಲ, ಅದು ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ ಅಂತ ಅರ್ಥ. ಅಂದರೆ ಇಲ್ಲಿ ಬತ ಅಂದರೆ ನಿಶ್ಚಯವಾಗ್ಲು ಅಂತನ್ಬಿಟ್ಟು, ಅಂದರೆ ತನ್ನ ಪತಿ ಅತ್ಯಂತ ಉನ್ನತವಾದಂತಹ ದಿವ್ಯ ಸ್ಥಿತಿಯಲ್ಲಿದ್ದಾನೆ ಮತ್ತು ಅವನು ಯೋಗಮಾಯೆಯ ಆಶ್ರಯವನ್ನು ಪಡೆದಿದ್ದಾನೆ. ಯಾರು ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದಿರ್ತಾರೋ ಅವರು ಯೋಗಮಾಯೆಯ ಆಶ್ರಯದಲ್ಲಿರ್ತಾರೆ. ಅವರು ಈ ಭೌತಿಕ ಶಕ್ತಿ ಇರುತ್ತಲ್ಲ, ಆ ಆಶ್ರಯದಲ್ಲಿ ಇರೋದಿಲ್ಲ ಅಂತ ಅರ್ಥ. ಸೊ ತನ್ನ ಗಂಡ ಉನ್ನತ ಸ್ಥಿತಿಯಲ್ಲಿದ್ದಾನೆ, ದಿವ್ಯ ಸ್ಥಿತಿಯಲ್ಲಿದ್ದಾನೆ, ಯೋಗಮಾಯ ಆಶ್ರಯದಲ್ಲಿದ್ದಾನೆ ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಗುರುಗಳೇನು ಹೇಳ್ತಾರೆ ಅಂದರೆ, ಭಗವದ್ಗೀತೆಯಲ್ಲಿ ಹೇಳಿರೋ ಪ್ರಕಾರ ಮಹಾತ್ಮರು ಯಾರಾಗಿರ್ತಾರೋ ಅವರು ಭೌತಿಕ ಶಕ್ತಿಯ ನಿಯಂತ್ರಣದಲ್ಲಿ ಇರೋದಿಲ್ಲ. ಅದೇ ರೀತಿ ಇಲ್ಲಿ ಕರ್ದಮ ಮುನಿಗಳು ಕೂಡ ಮಹಾತ್ಮರಾಗಿರೋದ್ರಿಂದ ಅವರು ಭೌತಿಕ ನಿಯಂತ್ರಣದಲ್ಲಿ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು ಅವಳು. ಪರಮ ಪುರುಷನು ಭೌತಿಕ ಮತ್ತು ಆಧ್ಯಾತ್ಮಿಕ ಎಂಬ 2 ಬಗೆಯ ಶಕ್ತಿಗಳನ್ನು ಹೊಂದಿದ್ದಾನೆ. ಜೀವಿಗಳು ತಟಸ್ಥ ಶಕ್ತಿಗಳು. ತಟಸ್ಥ ಶಕ್ತಿಯಾಗಿ ಒಬ್ಬ ವ್ಯಕ್ತಿಯು ಭೌತಿಕ ಶಕ್ತಿಯ ನಿಯಂತ್ರಣದಲ್ಲಿರಬಹುದು ಅಥವಾ ಆಧ್ಯಾತ್ಮಿಕ ಶಕ್ತಿಯ ನಿಯಂತ್ರಣದಲ್ಲಿರಬಹುದು. ಇದು ಭಗವದ್ಗೀತೆಯಲ್ಲಿ ಬರುವಂತ ವಿಚಾರ. ಭಗವಂತನ ಶಕ್ತಿಗಳ ಬಗ್ಗೆ ಹೇಳಿದಾನಲ್ಲ, ಅಲ್ಲಿ ಹೇಳ್ತಾನೆ ಇದನ್ನ. ಭಗವಂತ ಏನ್ ಮಾಡಿದಾನೆ, 2 ಶಕ್ತಿಗಳನ್ನ ಹೊಂದಿದ್ದಾನೆ, ಒಂದು ಭೌತಿಕ ಮತ್ತೆ ಒಂದು ಆಧ್ಯಾತ್ಮಿಕ. ಜೀವಿಗಳು ಅಂದ್ರೆ ನಾವು ತಟಸ್ಥರು, ಅಂದ್ರೆ ನಾವು ಭೌತಿಕ ಅಲ್ಲ,
ಈ ಕಡೆ ಆಧ್ಯಾತ್ಮಿಕನೂ ಅಲ್ಲ, ತಟಸ್ಥವಾಗಿರುವಂಥವ್ರು. ಆದರೆ ತಟಸ್ಥ ಶಕ್ತಿಯಾಗಿರುವಂಥ ಒಬ್ಬ ವ್ಯಕ್ತಿ ಭೌತಿಕದ ನಿಯಂತ್ರಣದಲ್ಲಾದರೂ ಇರಬಹುದು, ಆಧ್ಯಾತ್ಮಿಕದ ನಿಯಂತ್ರಣದಲ್ಲಾದರೂ ಇರಬಹುದು. ಇಲ್ಲಿ ಯೋಗ ಮಾಯೆ ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಶಕ್ತಿಯನ್ನ. ಅದರ ನಿಯಂತ್ರಣದಲ್ಲಿ ಬೇಕಾದರೂ ಇರಬಹುದು. ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿರುವಂಥದ್ದು. ನಾನು ಭೌತಿಕದಲ್ಲೇ ಮುಳುಗಿದ್ರೆ ನಾನು ಅದರ ನಿಯಂತ್ರಣದಲ್ಲಿದ್ದೀನಿ ಅಂತ ಅರ್ಥ. ಇಲ್ಲ, ನಾನು ಆಧ್ಯಾತ್ಮಿಕ ಕಡೆ ಹೋಗ್ತಾ ಇದ್ದೀನಿ, ಇದನ್ನು ಬಿಟ್ಟು ಅದರ ಸಾಧನೆ ಮಾಡಿ ಅದರಲ್ಲಿದ್ದೀನಿ ಅಂತಂದರೆ ನಾನು ಆಧ್ಯಾತ್ಮಿಕ ಶಕ್ತಿಯ ನಿಯಂತ್ರಣದಲ್ಲಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು. ಕರ್ದಮ ಮುನಿಯು ಮಹಾತ್ಮನಾದುದರಿಂದ ಆತ ಆಧ್ಯಾತ್ಮಿಕ ಶಕ್ತಿಯ ನಿಯಂತ್ರಣದಲ್ಲಿದ್ದ ಎಂದರೆ ಪರಮ ಪುರುಷನೊಂದಿಗೆ ನೇರವಾದ ಸಂಬಂಧವನ್ನು ಹೊಂದಿದ್ದ. ಆತ ಕೃಷ್ಣ ಪ್ರಜ್ಞೆಯನ್ನು ಹೊಂದಿದ್ದುದು, ಭಕ್ತಿ ಸೇವೆಯಲ್ಲಿ ಯಾವಾಗಲೂ ತೊಡಗಿದ್ದುದು ಇದಕ್ಕೆ ಗುರುತು. ಅಂದರೆ ಅರ್ಥ ಏನು? ಕರ್ದಮ ಮುನಿ ಕೂಡ ಒಬ್ಬ ಮಹಾತ್ಮರಾಗಿದ್ದರಿಂದ ಅವರು ಆಧ್ಯಾತ್ಮಿಕ ಶಕ್ತಿಯ ನಿಯಂತ್ರಣದಲ್ಲಿದ್ದರು. ಅಂದರೆ ಅರ್ಥ ಏನು? ಸ್ವತಃ ಭಗವಂತನ ಒಂದು ಸಂಪರ್ಕ, ನೇರವಾದಂಥ ಒಂದು ಸಂಬಂಧ ಇತ್ತು ಅವರಿಗೆ ಅಂತ ಅಂದ್ಬಿಟ್ಟು. ಅವರು ಯಾವಾಗಲೂ ಭಗವಂತನ ಸೇವೆಯಲ್ಲೇ ಮುಳುಗಿರುವಂಥದ್ದು. ಅಂದರೆ ಈಗ ಅವರಿಗೆ ಕೃಷ್ಣ ಪ್ರಜ್ಞೆ ಇದೆ ಅಂತ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಅವರು ಸದಾ ಭಗವಂತನ ವಿಷಯಗಳಲ್ಲಿ, ಭಗವಂತನ ಸೇವೆಯಲ್ಲೇ ತೊಡಗಿರ್ತಾರೆ. ಅದೇ ಅದಕ್ಕಿರುವಂಥ ಒಂದು ಗುರುತು ಅಂತ ಹೇಳ್ತಾ ಇದ್ದಾರೆ. ಇದು ದೇವಹೂತಿಗೂ ಗೊತ್ತಿತ್ತು. ಆದರೂ ಮುನಿಯೊಂದಿಗೆ ದೈಹಿಕ ಸಂಪರ್ಕ ಪಡೆದು ಪುತ್ರನೊಬ್ಬನನ್ನು ಹೊಂದಲು ಅವಳು ಕಾತರಳಾಗಿದ್ದಳು. ತನ್ನ ಪತಿಯು ಅವಳ ತಂದೆ ತಾಯಿಗಳಿಗೆ ಕೊಟ್ಟ ಮಾತನ್ನು ಅವಳು ನೆನಪಿಸಿದಳು. ನಾನು ದೇವಹೂತಿಯು ಗರ್ಭಿಣಿಯಾಗುವವರೆಗೆ ಮಾತ್ರ ಅವಳೊಂದಿಗೆ ಇರುತ್ತೇನೆ ಎಂದು ಅವನು ಹೇಳಿದ್ದನು. ಸುಶೀಲೆಯಾದ ಪತ್ನಿಗೆ ಮಹಾವ್ಯಕ್ತಿಯಾದ ಪತಿಯಿಂದ ಮಗುವನ್ನು ಪಡೆಯುವುದು ಬಹು ದೊಡ್ಡ ಭಾಗ್ಯ ಎಂಬುದನ್ನು ಅವಳು ತನ್ನ ಪತಿಗೆ ನೆನಪು ಮಾಡಿಕೊಟ್ಟಳು. ಗರ್ಭಿಣಿಯಾಗಬೇಕೆಂದು ಆಕೆಯ ಬಯಕೆ, ಅದಕ್ಕಾಗಿ ಅವಳು ಪ್ರಾರ್ಥಿಸಿದಳು. ಇಲ್ಲಿ ಯಾವಾಗಲೂ ತನ್ನ ಗಂಡ ಭಕ್ತಿಯಲ್ಲೇ ಮುಳುಗಿರ್ತಾನೆ ಅನ್ನೋದು ಗೊತ್ತು. ಅದೆಲ್ಲ ಗೊತ್ತಿದ್ರೂ ಕೂಡ ಅವಳು ಮುನಿಯ ಜೊತೆ ದೈಹಿಕ ಸಂಪರ್ಕವನ್ನು ಪಡೆದು ಒಬ್ಬ ಮಗನನ್ನು ಪಡಿಬೇಕು ಅಂತ ಅಂದ್ಬಿಟ್ಟು ಅವಳು ಇಷ್ಟಪಡ್ತಾಳೆ. ತಾನು ಮದುವೆ ಆಗಕ್ಕೆ ಮುಂಚೆ ತನ್ನ ಗಂಡ ತನ್ನ ತಂದೆ ತಾಯಿಗಳಿಗೆ ಮಾತನ್ನು ಕೊಟ್ಟಿರ್ತಾನಲ್ಲ, ಅದನ್ನು ಈಗ ನೆನಪಿಸ್ತಾ ಇದ್ದಾಳೆ. ಏನು ಹೇಳಿರ್ತಾರೆ? ನಾನು ದೇವಹೂತಿ ಗರ್ಭಿಣಿ ಆಗೋವರೆಗೆ ಮಾತ್ರ ಅವಳ ಜೊತೆ ಇರ್ತೀನಿ ಅಂತ ಹೇಳಿರ್ತಾರಲ್ಲ. ಸೊ ಅದಕ್ಕೆ ಒಬ್ಬ ಸುಶೀಲೆಯಾದಂತಹ ಪತ್ನಿಗೆ ಒಂದು ದೊಡ್ಡ ಭಾಗ್ಯ ಏನಪ್ಪ ಅಂತಂದರೆ, ಮಹಾವ್ಯಕ್ತಿಯಾದಂತಹ ಪತಿಯಿಂದ ಒಂದು ಮಗುವನ್ನು ಪಡೆಯೋದೇ ಅವಳಿಗೆ ದೊಡ್ಡ ಭಾಗ್ಯ. ಅದನ್ನು ಅವಳು ನೆನಪು ಮಾಡಿಕೊಡ್ತಾಳೆ. ನಾನು ಗರ್ಭಿಣಿ ಆಗಬೇಕು ಅನ್ನುವಂಥ ತನ್ನ ಬಯಕೆ ಇರುತ್ತಲ್ಲ, ಅದಕ್ಕೋಸ್ಕರ ಅವಳು ಪ್ರಾರ್ಥನೆ ಮಾಡಿಕೊಳ್ತಾಳೆ. ಸ್ತ್ರೀ ಎಂಬ ಪದದ ಅರ್ಥವೇ ವಿಸ್ತರಣೆ. ಪತಿ ಪತ್ನಿಯರ ದೈಹಿಕ ಸಂಯೋಗದಿಂದ ಅವರ ಗುಣಗಳು ವಿಸ್ತರಣೆಯಾಗುತ್ತವೆ. ಒಳ್ಳೆಯ ತಂದೆ ತಾಯಿಗಳಿಗೆ ಹುಟ್ಟಿದ ಮಕ್ಕಳು ತಂದೆ ತಾಯಿಯ ವೈಯಕ್ತಿಕ ಗುಣವಿಶೇಷಗಳ ವಿಸ್ತರಣೆಗಳಾಗಿದ್ದಾರೆ. ಅಂದರೆ ಇಲ್ಲಿ ಸ್ತ್ರೀ ಅಂದರೆ ಏನು ಅಂತಂದರೆ ಅರ್ಥ, ಪದದ ಅರ್ಥನೇ ವಿಸ್ತರಣೆ ಅಂತನ್ಬಿಟ್ಟು. ಈಗ ಗಂಡ ಹೆಂಡತಿ ಇಬ್ಬರ ದೈಹಿಕ ಸಂಯೋಗವಾದಾಗ ಅವರ ಗುಣಗಳಿದೆಯಲ್ಲ ಅದು ವಿಸ್ತರಣೆಯಾಗುತ್ತೆ. ತಂದೆ ತಾಯಿಗಳ ಗುಣಗಳೇ ವಿಸ್ತರಣೆಯಾಗಿ ಮಕ್ಕಳಿಗೆ ಬರುವಂಥದ್ದು. ಒಳ್ಳೆಯ ತಂದೆ ತಾಯಿಗಳಿದ್ರೆ ಒಳ್ಳೆಯ ಗುಣಗಳು ಅವರಲ್ಲಿ ಬರುತ್ತೆ. ಅದೇ ವಿಸ್ತರಣೆಗಳಾಗಿ ಮಕ್ಕಳಾಗಿ ದೊಡ್ಡದಾಗಿ ಬೆಳೆಯುತ್ತೆ ಅಲ್ವಾ? ಅದೇ ಕೆಟ್ಟ ಗುಣಗಳಿದ್ರೆ ಕೆಟ್ಟದಾಗಿ ಬೆಳೆಯುತ್ತೆ. ಒಳ್ಳೆಯ ತಂದೆ ತಾಯಿಗಳಿಗೆ ಹುಟ್ಟಿದಂಥ ಮಕ್ಕಳು ತಂದೆ ತಾಯಿಯರ ವೈಯಕ್ತಿಕ ಅವ್ರಿಗಿರುವಂಥ ಒಂದು ಗುಣ ವಿಶೇಷಗಳ ವಿಸ್ತರಣೆಗಳಾಗಿರ್ತಾರೆ ಅವರು ಅಂತ ಅರ್ಥ. ಕರ್ದಮ ಮುನಿ ಮತ್ತು ದೇವಹೂತಿ ಆಧ್ಯಾತ್ಮಿಕವಾಗಿ ಜ್ಞಾನೋದಯ ಹೊಂದಿದವರು. ಆದುದರಿಂದಲೇ ಅವಳು ಪ್ರಾರಂಭದಿಂದಲೇ ಮೊದಲು ತಾನು ಗರ್ಭಿಣಿಯಾಗಬೇಕು ಮತ್ತು ಅನಂತರ ಭಗವದನುಗ್ರಹ ಮತ್ತು ಭಗವತ್ ಪ್ರೀತಿಯಿಂದ ಸಾಧನೆಗಳಿಂದ ಶಕ್ತಿಯುತಳಾಗಬೇಕೆಂದು ಬಯಸಿದ್ದಳು. ಸ್ತ್ರೀಯೊಬ್ಬಳಿಗೆ ಉನ್ನತ ಅರ್ಹತೆಯುಳ್ಳ ಪತಿಗೆ ಸಮಾನವಾದ ಗುಣವುಳ್ಳ ಮಗನೊಬ್ಬನನ್ನು ಪಡೆಯಬೇಕೆಂಬುದು ಒಂದು ಮಹಾಭಿಲಾಷೆಯಾಗಿರುತ್ತದೆ. ಅವಳಿಗೆ ಕರ್ದಮ ಮುನಿಯಂತಹ ಪತಿ ಇದ್ದುದರಿಂದ ದೈಹಿಕ ಸಂಯೋಗದಿಂದ ಮಗುವೊಂದನ್ನು ಪಡೆಯಲು ಅವಳು ಬಯಸಿದ್ದಳು. ಇಲ್ಲಿ ಕರ್ದಮ ಮುನಿ ಮತ್ತು ದೇವಹೂತಿ ಇಬ್ಬರೂ ಕೂಡ ಆಧ್ಯಾತ್ಮಿಕವಾಗಿ ಜ್ಞಾನೋದಯವನ್ನು ಪಡೆದಿರುವಂಥವ್ರು. ಅದಕ್ಕೋಸ್ಕರನೇ ಅವಳೇನಂತ ಅರ್ಥ ಅವಳೇನು ಅನ್ಕೊಳ್ತಾಳೆ, ಈಗ ತನ್ನ ಗಂಡ ನನಗೆ ಯಾರು ಪಡೆಯೋದಕ್ಕಾಗದೇ ಇರುವಂಥವ್ರು, ಐಹಿಕದಲ್ಲಿ ಮುಳುಗಿರುವಂಥವ್ರು, ಆಸ್ತಿ ಅಂತಸ್ತೆಲ್ಲ ಇರೋರು, ಅಹಂಕಾರ ಇರೋರು, ಪಡೆಯೋಕ್ಕೆ ಆಗದೇ ಇರೋದನ್ನು ನಿನಗೆ ಕೊಡ್ತೀನಿ. ಅಂದರೆ ಭಗವಂತನ ಅನುಗ್ರಹ ಸಾಕ್ಷಾತ್ಕಾರ ಅಂತ ನಾವೇನು ಹೇಳ್ತೀವೋ ಅದನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿದಾಗ ಇವಳಿಗೆ ಏನಿಷ್ಟ ಅಂತಂದರೆ, ಮೊದಲು ನಾನು ಗರ್ಭಿಣಿಯಾಗಬೇಕು,
ಆಮೇಲೆ ನಾನು ಇದನ್ನ ಪಡಿಬೇಕು ಅಂತ. ಇಲ್ಲಿ ಇಬ್ಬರೂ ಕೂಡ ತುಂಬಾನೇ ಆಧ್ಯಾತ್ಮಿಕ ಜ್ಞಾನೋದಯವನ್ನ ಪಡೆದಿರುವಂಥವ್ರು. ಅದಕ್ಕೋಸ್ಕರ ಅವಳೇನು ಮಾಡ್ತಾಳೆ, ಮೊದಲು ನಾನು ಗರ್ಭಿಣಿ ಆಗಬೇಕು, ಆಮೇಲೆ ಭಗವಂತನ ಅನುಗ್ರಹ, ಭಗವತ್ ಪ್ರೀತಿ, ಸಾಧನೆಗಳಿಂದ ನಾನು ಶಕ್ತಿಯುತಳಾಗಬೇಕು ಅಂತ ಇಷ್ಟಪಡ್ತಾಳೆ. ಅಂದರೆ ಒಬ್ಬ ಹೆಣ್ಣಾದವಳಿಗೆ ಉನ್ನತವಾದಂಥ ಅರ್ಹತೆ ಇರುವಂತಹ ಪತಿ ಏನಾದರೂ ಇದ್ದರೆ, ಅವರಿಂದ ಅವ್ರ ಹಾಗೇ ಇರುವಂಥ ಗುಣಗಳಿಂದ ಕೂಡಿರುವಂಥ ಒಬ್ಬ ಮಗನನ್ನು ಪಡಿಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಕರ್ದಮ ಮುನಿಯಂತಹ ಪತಿ ಇದ್ದ ಕಾರಣದಿಂದ ಅವರ ಜೊತೆ ದೈಹಿಕ ಸಂಯೋಗವಾಗಿ ಮಗುವನ್ನು ನಾನು ಪಡಿಬೇಕು ಅಂತ ಅವಳು ಇಷ್ಟಪಡ್ತಾಳೆ. ಆಮೇಲೆ ನಾನು ಭಗವದ್ ಅನುಗ್ರಹ, ಸಾಧನೆ ಅದನ್ನೆಲ್ಲ ಮಾಡಬೇಕು. ನನಗೆ ಮೊದಲು ನಿಮ್ಮೆಲ್ಲ ಗುಣಗಳು, ನಿಮ್ಮ ರೀತಿಯೇ ಒಳ್ಳೆ ಉನ್ನತವಾದಂತಹ ಗುಣಗಳಿರುವಂಥ ಒಬ್ಬ ಮಗನನ್ನು ಪಡೆಯೋ ಆಸೆ ನನಗೆ ಅಂತಂದ್ಬಿಟ್ಟು ತನ್ನ ಒಂದು ಇಚ್ಛೆ ಏನಿತ್ತೋ, ಬಯಕೆ ಏನಿತ್ತೋ ಅದನ್ನು ಅವರು ಮುಂದೆ ಹೇಳ್ಕೊಳ್ತಾ ಇದ್ದಾಳೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.